ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ CTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಶಸ್ತ್ 2.0 ಆ್ಯಪ್ ಬಗ್ಗೆ ಒಂದಿಷ್ಟು ಮಾಹಿತಿ ಬಂದಿದೆ. ಆ ಒಂದು ಅಪ್ಡೇಟ್ ಬಂದಿರತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ರಶಸ್ತ್ ಆ್ಯಪ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ CTS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಪ್ರಶಸ್ತ್ ಆ್ಯಪ್ ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಇಯರ್ ಬಂದಿತ್ತು. ಎಲ್ಲ ಶಿಕ್ಷಕರು ನಾವು ನೋಂದಣಿಯಾಗಿದ್ವಿ, CWSN ಮಕ್ಕಳನ್ನು ನಾವು ಸ್ಕ್ರೀನಿಂಗ್ ಮಾಡಿದ್ವಿ. ಆದರೆ ಈ ವರ್ಷ ಒಂದಿಷ್ಟು ವಿಶೇಷವಾಗಿ ಏನು ಮಾಡಿದೆ, ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ನಾವು ಸ್ಕ್ರೀನಿಂಗ್ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ವಿವಿಧ ಹಂತದ ಅಧಿಕಾರಿಗಳು ವಿವಿಧ ಹಂತದ ಕಾರ್ಯಗಳನ್ನು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ಸೊ ನಾನಿವತ್ತು HM ಮತ್ತು ಸಹ ಶಿಕ್ಷಕರು ಏನೆಲ್ಲ ಒಂದು ಪೂರ್ವಸಿದ್ಧತೆಯನ್ನು ಮಾಡ್ಕೋಬೇಕು ತಮ್ಮ ಹಂತದಲ್ಲಿ ಅಂತ ಅನ್ನೋ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ರಶಸ್ತ್ ಆ್ಯಪ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ಡೇಟ್ ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡುವ. ನೋಡಿ, ಮೊದಲನೇದಾಗಿ ಇದು ಪ್ರಶಸ್ತ್ 2.0 ಏನಿದೆ, ಇದು ಆ್ಯಪನ್ನು ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ಬ್ಲಾಕ್ ಹಂತದಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ವಿಶೇಷ ಸಂಪನ್ಮೂಲ ಶಿಕ್ಷಕರು ಈ 2.0 ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೋಂದಾಯಿಸ್ಕೊಳ್ಬೇಕು. ಇದಲ್ಲೇ ಲಾಸ್ಟ್ ಇಯರ್ ಮಾಡಿದ್ರಿ, ಈ ವರ್ಷ ಕೂಡ ಎಲ್ಲ ಶಿಕ್ಷಕರು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎರಡನೇದು, ಮುಖ್ಯ ಶಿಕ್ಷಕರು ದೃಢೀಕರಣ ಮಾಡಬೇಕಾಗುತ್ತೆ. ಇಲ್ಲಿ ಬರ್ತಕ್ಕಂಥ ಮಕ್ಕಳ ಮಾಹಿತಿ ಆಗಿರ್ಬೋದು, ಶಿಕ್ಷಕರ ಮಾಹಿತಿ ಆಗಿರ್ಬೋದು, ಎಲ್ಲವನ್ನು ಏನು ಮಾಡ್ತಾರೆ, UDS ಪ್ಲಸ್ಸಿಂದನೇ ಫೆಚ್ ಮಾಡ್ತಾರೆ ಪ್ರಶಸ್ತ್ ಆ್ಯಪ್ಗೆ. ಸೊ ಹಾಗಾಗಿ ಆ್ಯಸ್ ಎ HM ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಪ್ರೊಫೈಲಲ್ಲಿ, ಸ್ಕೂಲ್ ಪ್ರೊಫೈಲಲ್ಲಿ ಅಟ್ ಪ್ರೆಸೆಂಟ್ ಯಾರಿದ್ದಾರೋ HM ಅವರ ಮೊಬೈಲ್ ನಂಬರು, ಆಮೇಲೆ ಮೇಲ್ ID ಜೊತೆಗೆ ಅವರ ಹೆಸರುಗಳು ಅಪ್ಡೇಟ್ ಆಗಿರಬೇಕು. ಎರಡನೇದಾಗಿ ತಮ್ಮ UDS ಟೀಚರ್ ಮಾಡ್ಯೂಲಲ್ಲಿ ಆ ಶಾಲೆಯಲ್ಲಿ ಏನು ಕರ್ತವ್ಯ ನಿರ್ವಹಿಸ್ತಾರಲ್ಲ ಎಲ್ಲ ಶಿಕ್ಷಕರ ಮಾಹಿತಿಗಳು ಟೀಚರ್ ಮಾಡ್ಯೂಲಲ್ಲಿ ಅಪ್ಡೇಟ್ ಆಗಿರಬೇಕು. ಅವ್ರ ಹೆಸರು, ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿ ಅಪ್ಡೇಟ್ ಆಗಿರಬೇಕು. ಮತ್ತು ವಿದ್ಯಾರ್ಥಿಗಳ ಮಾಹಿತಿ, ಸ್ಟೂಡೆಂಟ್ ಮಾಡ್ಯೂಲಲ್ಲಿ ವಿದ್ಯಾರ್ಥಿಗಳ ಮಾಹಿತಿ ಅಟ್ ಪ್ರೆಸೆಂಟ್ ನಿಮ್ಮ ಶಾಲೆಗೆ ಎಷ್ಟು ಮಕ್ಕಳಿದ್ದಾರೆ ಸ್ಯಾಟ್ಸಲ್ಲಿ ಮತ್ತು ಸ್ಕೂಲಲ್ಲಿ ಫಿಸಿಕಲಿ, ಅಷ್ಟು ಮಕ್ಕಳು UDSಲ್ಲಿ ಕೂಡ ನೀವೇನಾಗಿರಬೇಕಾಗುತ್ತೆ, ಅಪ್ಡೇಟ್ ಮಾಡಿರಬೇಕಾಗುತ್ತೆ. ಈ ಒಂದು ಮಾಹಿತಿಯನ್ನು ಇಲ್ಲಿ ನೋಡ್ಬೋದು. ದಿನಾಂಕ 6/7/26ರಿಂದ 15/8/26ರೊಳಗೆ ನೀವು ಪರಿಶೀಲನೆ ಮಾಡಿ ದೃಢೀಕರಣ ಮಾಡಬೇಕಾಗುತ್ತೆ ಶಾಲೆಯ ಮಾಹಿತಿ, ಶಿಕ್ಷಕರ ಮಾಹಿತಿ, ವಿದ್ಯಾರ್ಥಿಗಳ ಮಾಹಿತಿಯನ್ನು. ನೆಕ್ಸ್ಟು ಸೆನ್ಸೈಟೇಷನ್ ಮತ್ತು ಓರಿಯೆಂಟೇಷನ್ ತರಬೇತಿ ಅಂತ ಇದೆ. ಈ ಪ್ರಶಸ್ತ್ ಆ್ಯಪ್ನಲ್ಲಿ ಸ್ಕ್ರೀನ್ ಕೈಗೊಳ್ಳಬೇಕಾದ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ಒಂದು ಇದು ಪ್ರಶಸ್ತ್ ಆ್ಯಪ್ ಪೋರ್ಟಲ್ಲಿದೆ ಆ್ಯಪಲ್ಲಿ. ಸೊ ಅಲ್ಲಿ ಏನು ಮಾಡಬೇಕಾಗಿದೆಯಪ್ಪ ಅಂದರೆ, ಕೆಲವು ಸ್ಕ್ರೀನಿಂಗನ್ನು, ಮಕ್ಕಳ ಸ್ಕ್ರೀನಿಂಗನ್ನು ಯಾವ ರೀತಿ ಅಬ್ಸರ್ವ್ ಮಾಡಬೇಕು, ನಾವು ಪ್ರತಿಯೊಂದು ಮಗುವನ್ನು ಅಬ್ಸರ್ವ್ ಮಾಡಿ ಸ್ಕ್ರೀನಿಂಗ್ ಮಾಡಬೇಕಾಗಿದೆ. ಸೊ ಆ ಒಂದು ಕೆಲಸವನ್ನು ವಿವಿಧ ರೀತಿಯ ಅಂಗವಿಕಲ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಅವನ್ನ ಯಾವ ರೀತಿ ಅಬ್ಸರ್ವ್ ಮಾಡಬೇಕು, ಯಾವ ಅಂಶಗಳನ್ನು ನಾವು ಗಮನಿಸಬೇಕು ಅಂತ ನಾವು ಯಾವ ರೀತಿ ದೀಕ್ಷಾ ಕೋರ್ಟಲ್ಲಿ ಕೋರ್ಸ್ಗಳನ್ನು ಮಾಡ್ತಾ ಇದ್ವಲ್ಲ, ದೀಕ್ಷಾ ಪೋರ್ಟಲ್ಲಿ, ಅದೇ ರೀತಿ ಈಗ ಪ್ರಶಸ್ತ್ ಪೋರ್ಟಲ್ ಅದರಲ್ಲೂ ಕೂಡ ಆ್ಯಪಲ್ಲಿ ಕೆಲವು ಕೋರ್ಸ್ಗಳನ್ನು ಬಿಟ್ಟಿದ್ದಾರೆ, 10 ವೀಡಿಯೋಗಳನ್ನು ಬಿಟ್ಟಿದ್ದಾರೆ. ಅದು ಯಾವ ರೀತಿ ನೋಡಬೇಕಂತ ನಾನು ನೆಕ್ಸ್ಟ್ ಮುಂದೆ ತಿಳಿಸ್ಕೊಡ್ತೇನೆ. ಅವುಗಳನ್ನು ಪೂರ್ಣಗೊಳಿಸಬೇಕು. 31/7/20ರೊಳಗೆ ಈ ತರಬೇತಿಯನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ನೆಕ್ಸ್ಟ್ ಸ್ನ್ಯಾಪ್ ಇನ್ಸ್ಟಾಲ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅನ್ನೋದು. ನೆಕ್ಸ್ಟ್ ಸಹ ಶಿಕ್ಷಕರ ಜವಾಬ್ದಾರಿಗಳು ಕೂಡ ಇಲ್ಲಿದೆ. 1ರಿಂದ 12ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳನ್ನು ಸ್ಕ್ರೀನ್ ಮಾಡಬೇಕಾಗುತ್ತೆ. ಮಕ್ಕಳನ್ನು ಸೂಕ್ತ ಅವಧಿಯವರೆಗೆ ಗಮನಿಸಿ ನಂತರ ಮಾಹಿತಿಯನ್ನು ದಾಖಲಿಸಬೇಕಾಗುತ್ತೆ. ಯಾವುದೇ ವಿದ್ಯಾರ್ಥಿಯನ್ನು ಕೈ ಬಿಡಬಾರದು. ವರ್ಗಾವಣೆಗೊಂಡ ಶಿಕ್ಷಕರು ಕೂಡ ಅವ್ರು ಯಾವ ತರಗತಿಗೆ ಬೋಧನೆ ಮಾಡ್ತಿದ್ರೋ ಆ ತರಗತಿಗೆ ಸ್ಕ್ರೀನಿಂಗ್ ಮಾಡೇ ಹೋಗಬೇಕಾಗುತ್ತೆ. ಸೊ ಮುಖ್ಯೋಪಾಧ್ಯಾಯರ ಜವಾಬ್ದಾರಿಗಳು ಏನಿದೆ ಅಂದರೆ, ಶಾಲೆಯ ಮಾಹಿತಿಯನ್ನು UDS ಪ್ಲಸ್ಸಲ್ಲಿ ದೃಢೀಕರಿಸಬೇಕಾಗುತ್ತೆ. ತರಗತಿ ಶಿಕ್ಷಕರಿಗೆ ಪಾರ್ಟ್ 1 ಸ್ಕ್ರೀನಿಂಗನ್ನು ಹಂಚಿಕೆ ಮಾಡಬೇಕಾಗುತ್ತೆ ಕ್ಲಾಸ್ ವೈಸು. ವಿಶೇಷ ಶಿಕ್ಷಕರಿಗೆ ಪಾರ್ಟ್ 2 ಸ್ಕ್ರೀನಿಂಗನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಡ್ಯಾಶ್ ಬೋರ್ಡ್ ಮೂಲಕ ಪ್ರಗತಿಯನ್ನು ನೀವು ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಬಾಕಿ ಉಳಿದ ಪ್ರಕರಣ ಯಾವುದಾದ್ರೂ ಇದ್ದರೆ ಪೆಂಡಿಂಗನ್ನು UDSಲ್ಲಿ ಕ್ಲಿಯರ್ ಮಾಡಬೇಕಾಗುತ್ತೆ. ಜೊತೆಗೆ ಅಂತಿಮ ವರದಿಯನ್ನು ಫ್ರೀಸ್ ಮಾಡಬೇಕಾಗುತ್ತೆ. ಇವು HM ಕೆಲಸಗಳು. ಸೊ ಜೊತೆಗೆ UDID ಕಾರ್ಡ್ ಅಗತ್ಯವಿರುವ ಮಕ್ಕಳ ಮಾಹಿತಿಯನ್ನು ಸ್ವಾಭಿಮಾನ್ ಆ್ಯಪ್, ಈ ಒಂದು ಇಲಾಖೆಯ ಆ್ಯಪ್ನಲ್ಲಿ ಭರ್ತಿ ಮಾಡಲು ಹಾಗೂ ಅರ್ಜಿ ಸಲ್ಲಿಸಲು ವಿಶೇಷ ಅಗತ್ಯವುಳ್ಳ ಮಕ್ಕಳ ಪೋಷಕರಿಗೆ ಅಗತ್ಯ ಸಹಕಾರವನ್ನು ನೀಡಬೇಕಾಗುತ್ತೆ. UDID ಕಾರ್ಡ್ಗಳ ಪೋಷಕರೇ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇವಿಷ್ಟು ಮುಖ್ಯೋಪಾಧ್ಯಾಯರ ಜವಾಬ್ದಾರಿಗಳಾದರೆ, ನೆಕ್ಸ್ಟು IRTಗಳು, ವಿಶೇಷ ಸಂಪನ್ಮೂಲ ಶಿಕ್ಷಕರ ಜವಾಬ್ದಾರಿ ಕೂಡ ಇದೆ. ಅವ್ರೇನು ಮಾಡಬೇಕಾಗುತ್ತೆ ಅಂದರೆ, ಪಾರ್ಟ್ 1 ಸ್ಕ್ರೀನಿಂಗಲ್ಲಿ ಗುರುತಿಸಲಾದ ವಿದ್ಯಾರ್ಥಿಗಳನ್ನು ಸೆಪ್ಟೆಂಬರ್ 26ರಿಂದ ವಿಶೇಷ ಶಿಕ್ಷಕರು ಮರುಪರಿಶೀಲನೆ ಮಾಡಬೇಕಾಗುತ್ತೆ. ಅಂಗವೈಕಲ್ಯ ನಿರ್ದಿಷ್ಟ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ ಏನಾದರೂ ಇದ್ದರೆ. ಅಗತ್ಯವಿದ್ದಲ್ಲಿ ವೈದ್ಯಕೀಯ ತಜ್ಞರ ಸಹಾಯ ಪಡೆಯಬೇಕಾಗುತ್ತೆ. ಪಾರ್ಟ್ 2 ಸ್ಕ್ರೀನಿಂಗನ್ನು
ಪಾರ್ಟ್ 1 ಜೊತೆಗೆ ಸಮಾನಾಂತರವಾಗಿ ಆರಂಭಿಸಬಹುದು. ಅಂದರೆ ಪಾರ್ಟ್ 1 ಏನು ಮಾಡ್ತಾರೆ, ಅಟ್ ಎ ಟೈಮ್ ಪಾರ್ಟ್ 2 ಕೂಡ ನೀವು ವಿಶೇಷ ಸಂಪನ್ಮೂಲ ಶಿಕ್ಷಕರು ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಈ ಒಂದು ಪ್ರಶಸ್ತಿ ಆ್ಯಪಲ್ಲಿ ಮೇಲ್ವಿಚಾರಣೆ ಮಾಡೋದಕ್ಕೆ ಯಾರಿಗೆಲ್ಲ ಅವಕಾಶ ಇದೆ, ಶಾಲೆಯಲ್ಲಿ ಮಾಡ್ಬೋದು, ಕ್ಲಸ್ಟರ್ ಹಂತದಲ್ಲಿ, ಬ್ಲಾಕ್ ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ರಾಜ್ಯ ಹಂತದಲ್ಲಿ ಎಲ್ಲವನ್ನು ಇದನ್ನು ಒಂದು ಪ್ರೋಗ್ರೆಸ್ಸನ್ನು ಚೆಕ್ ಮಾಡ್ಬೋದು. ಓಕೆ, ಇದಿಷ್ಟು ಪ್ರಶಸ್ತಿ ಆ್ಯಪ್ ಮುನ್ನೋಟದ ಬಗ್ಗೆ. ಈಗ ಆ ಪ್ರಶಸ್ತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಯಾವ ರೀತಿ ಕೋರ್ಸನ್ನು ತರಬೇತಿನ ಎಲ್ಲ ಶಿಕ್ಷಕರು ಪಡ್ಕೋಬೇಕು ಅನ್ನೋದಂತ ಈಗ ನೋಡೋದಾದರೆ, ಸೊ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಪ್ರಶಸ್ತಿ 2.0 ಆ್ಯಪ್ ಅಂತ ಅದನ್ನ ಟೈಪ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಪ್ರಶಸ್ತಿ ಆ್ಯಪ್ ಬರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿಕೊಂಡು ಅದೇನೇನು ಪರ್ಮಿಷನ್ ಕೇಳುತ್ತೆ ಎಲ್ಲದಕ್ಕೂ ಅಲೋ ಕೊಟ್ಟ ನಂತರ ಈ ರೀತಿ ಮೇನ್ ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಪ್ರಶಸ್ತಿ ಆ್ಯಪ್ ಅಂತ. ಇಲ್ಲಿ ಪ್ರಶಸ್ತಿ, ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಪ್ರಶಸ್ತಿ ಟ್ಯುಟೋರಿಯಲ್ ಅಂತ ಕೆಳಗೊಂದು ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಟ್ಯುಟೋರಿಯಲ್ ಲಾಗಿನ್ ಅಂತ ಕೇಳುತ್ತೆ. ಇಲ್ಲಿ ಡೌನ್ ಆರೋ ಮಾರ್ಕ್ ಮೇಲೆ ಟೀಚರ್ ಅಂತ ಆಪ್ಷನ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಂಟರ್ ಡೈಸ್ ಕೋಡ್ ಅಂತ ಇದೆ, ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಹಾಕಿ. ಎಂಟರ್ ಮೊಬೈಲ್ ನಂಬರ್ ಅಂತ ಇದೆ, ನಿಮ್ಮ ಡೈಸ್ ಕೋಡಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನಿದೆ ಟೀಚರ್ ಮಾಡ್ಯೂಲಲ್ಲಿ ನೀವೇನು ಕೊಟ್ಟಿರ್ತೀರಿ ಆ ಒಂದು ಮೊಬೈಲ್ ನಂಬರನ್ನು ಹಾಕಿ, ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTPಯನ್ನು ಹಾಕಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಮಗಿಲ್ಲಿ ಈ ರೀತಿ ವೀಡಿಯೋಸ್ಗಳು ನಮಗೆ ಡಿಸ್ಪ್ಲೇ ಆಗ್ತವೆ. ಒಟ್ಟು 10 ವೀಡಿಯೋಗಳಿದ್ದಾವೆ. ನೀವು ಈ 10 ವೀಡಿಯೋಗಳನ್ನು ನೀವೇನು ಮಾಡಬೇಕಾಗುತ್ತೆ, ನೋಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಪ್ರೋಗ್ರೆಸ್ ತೋರಿಸುತ್ತೆ. ಇಲ್ಲಿ ಕಂಪ್ಲೀಟ್ ಮಾಡಿದಿರಿ, ಪೆಂಡಿಂಗ್ ಎಷ್ಟಿದ್ದಾವೆ, ಇನ್ ಪ್ರೋಗ್ರೆಸ್ ಎಷ್ಟಿದ್ದಾವೆ ಅಂತ ಎಲ್ಲ ಇಲ್ಲಿ ತೋರಿಸುತ್ತೆ. ಜಸ್ಟ್ ನೀವೇನು ಮಾಡಿ, ಇಲ್ಲಿ ಏನು ಯೂಟ್ಯೂಬ್ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋಸ್ಗಳು ಓಪನ್ ಆಗ್ತವೆ. ನೀವೇನು ಮಾಡ್ಬೋದು, ವೀಡಿಯೋಸ್ಗಳನ್ನು ಪ್ಲೇ ಮಾಡಿ ಪೂರ್ತಿ ವೀಡಿಯೋಗಳು ನೋಡಿ. ಇಲ್ಲಿ ಯಾವ ರೀತಿ ಫಾರ್ವರ್ಡ್ ಮಾಡೋದಕ್ಕಾಗಲಿ ಏನು ಮಾಡೋದಕ್ಕೂ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತೀರಿ, ಕಡಿಮೆ 3 ನಿಮಿಷ 4 ನಿಮಿಷ ಇರ್ತಕ್ಕಂಥ ವೀಡಿಯೋಗಳು ಅಷ್ಟೇ ಇದ್ದಾವೆ. ಸುಮಾರು 10 ವೀಡಿಯೋಗಳಿದ್ದಾವೆ. ಎಲ್ಲವನ್ನು ನೋಡಿದ ಮೇಲೆ ನೀವೇ ಮಾಡಿ ನಿಮ್ಮ ಒಂದು ಈ ಪ್ರಶಸ್ತಿ ಸೆನ್ಸಿಟೈಸೇಷನ್ ವೀಡಿಯೋಸ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ನೀವೇನು ಅಬ್ಸರ್ವ್ ಮಾಡಿರ್ತಿರಲ್ಲ, ಇದೇ ಆಧಾರದ ಮೇಲೆ ನೀವು ಶಾಲೆಯಲ್ಲಿ ಮಕ್ಕಳನ್ನು ಅಬ್ಸರ್ವ್ ಮಾಡಿ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ ವಿಡಿಯೋಗಳನ್ನು ನೋಡಿ, ಇದು ಮೊದಲ ಒಂದು ಹಂತದ ಮಾಹಿತಿ. ಓಕೆ, ನೆಕ್ಸ್ಟ್ ಮುಂದಿನ ಹಂತಗಳಲ್ಲಿ ಪ್ರಶಸ್ತಿ ಬಗ್ಗೆ ಏನೆಲ್ಲ ಅಪ್ಡೇಟ್ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.